ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಬಿಗ್ ಬಾಸ್ನಿಂದ ಹೊರಗೆ ಬರ್ತಾ ಇದ್ದಂತೆ ಮಾಧ್ಯಮಗಳು ಹಲವು ಪ್ರಶ್ನೆಗಳನ್ನು ಟಾಪ್ 3 ಕಂಟೆಸ್ಟೆಂಟ್ಗಳ ಮುಂದೆ ಇಡ್ತಾ ಇದ್ದಾರೆ. ಈ ಬಾರಿ ವೈಲ್ಡ್ ಕಾರ್ಡ್ ಮುಖಾಂತರ ಎಂಟ್ರಿ ಕೊಟ್ಟಂಥ ಇಬ್ಬರು ಅಂದರೆ ರಜತ್ ಹಾಗೂ ಸಿಂಗರ್ ಹನುಮಂತು ಅವರು ಕೂಡ ಈ ಲೀಸ್ಟ್ನಲ್ಲಿ ಇದ್ದಿದ್ದು ಬಹಳಷ್ಟು ವಿಶೇಷ. ಅದು ಫೈನಲ್ವರೆಗೂ ಕೂಡ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಬಂದವರು ಫೈನಲ್ವರೆಗೂ ಹೋಗ್ತಾರೆ ಅನ್ನೋದೇ ಬಹಳಷ್ಟು ಕುತೂಹಲವನ್ನು ಕೇಳಿಸಿತ್ತು. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾ ಇದ್ದಂತೆ ಸಾಲು ಸಾಲು ಪ್ರಶ್ನೆಗಳಿಗೂ ಈ 3 ಕಂಟೆಸ್ಟೆಂಟ್ಗಳು ಉತ್ತರ ಕೊಡ್ತಾ ಇದ್ದರು. ಅದರಲ್ಲಿ ತ್ರಿವಿಕ್ರಮ್ ಮತ್ತು ಹನುಮಂತು ಜೊತೆಗೆ ರಜತ್. ಈ 3 ಕಂಟೆಸ್ಟೆಂಟ್ಗಳ ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಮಾತ್ರ ಒಬ್ಬ ಕಂಟೆಸ್ಟೆಂಟ್ಗೆ ತಲೆನೋವು ತರಿಸ್ತಾ ಇದೆ. ಅದು ರಜತ್ಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇರೋ ರಜತ್ ಅವರ ಗರ್ಲ್ ಫ್ರೆಂಡ್ ಫೋಟೋ ಕುರಿತಾದಂಥ ಪ್ರಶ್ನೆ. ಸರ್, ಯಾರು ಈ ಹುಡುಗಿ? ನಿಮ್ಮ ಹಳೆ ಗರ್ಲ್ ಫ್ರೆಂಡ್ ಫೋಟೋ ಹಾಕಿ ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರಂತೆ, ಏನಿದು ಮ್ಯಾಟರ್? ನಿಮ್ಮ ಪತ್ನಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೀವೇನು ಆ್ಯಕ್ಷನ್ ತೊಗೋತೀರಾ? ನಿಮಗೂ ಆ ಹುಡುಗಿಗೂ ಏನು ಸಂಬಂಧ? ಹೀಗೆ ಒಂದೆರಡಲ್ಲ ಅನೇಕ ಪ್ರಶ್ನೆಗಳು ಅವರಿಗೆ ನಿರಂತರವಾಗಿ ಕೇಳಲಾಗ್ತಾ ಇದೆ. ಅದೇ ವಿಷಯವಾಗಿ ರಜತ್ಗೆ ಪ್ರಶ್ನೆ ಕೇಳ್ತಾ ಇರೋದ್ರಿಂದ ಸ್ವಲ್ಪ ಮುಜುಗರದ ಸನ್ನಿವೇಶ ಕೂಡ ನಿರ್ಮಾಣವಾಗ್ತಾ ಇದೆ. ಅದಕ್ಕೆ ತಕ್ಕನಾದಂಥ ಟಕ್ಕರ್ ಕೂಡ ಅವ್ರು ಕೊಡೋದರಲ್ಲಿ ಮುಂದಾಗ್ತಾ ಇದ್ದಾರೆ. ಈ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಸೆಕೆಂಡ್ ರನ್ನರ್ ಅಪ್ ಆಗಿ ಹೊರಬಂದಂಥ ರಜತ್ ಒಳೊಳಗೆ ಆಕ್ರೋಶ ಇದ್ದರೂ ಕೂಡ ಮಾಧ್ಯಮಗಳ ಮುಂದೆ ಅದಕ್ಕೆ ನಯವಾಗಿ ಉತ್ತರಿಸ್ತಾ ಬರ್ತಾ ಇದ್ದಾರೆ. ಜೊತೆಗೆ ಅದಕ್ಕೆ ತಕ್ಕನಾದಂಥ ಕೌಂಟರ್ ಕೂಡ ಕೊಡ್ತಾ ಇದ್ದಾರೆ. ನಾನು ಹೊರಗೆ ಬಂದಿದ್ದೀನಿ, ಇನ್ನು ಮುಂದೆ ನಾನು ನೋಡ್ಕೋತೀನಿ ಅಂತ ಅದಕ್ಕೆ ಪ್ರತ್ಯುತ್ತರವನ್ನು ಕೂಡ ಕೊಟ್ಟರು. ಇನ್ನು ಮತ್ತೊಬ್ಬ ಖಾಸಗಿ ವಾಹಿನಿಯ ನಿರೂಪಕಿಯೊಬ್ಬರ ಪ್ರಶ್ನೆಗೆ ಅಸಮಾಧಾನಗೊಂಡಂಥ ರಜತ್ ಅವರು ನೇರವಾಗಿ ಮಾತನಾಡಿದರು. ಇದು ನನ್ನ ಫ್ಯಾಮಿಲಿ, ನನ್ನ ಪ್ರಾಬ್ಲಮ್ ಕೂಡ ಹೌದು. ನಾನು ನೋಡ್ಕೋತೀನಿ, ನೀವು ತಲೆ ಕೆಡಿಸ್ಕೋಬೇಡಿ, ಅದು ನನ್ನ ಮನೆಯ ವಿಷಯ. ನಿಮಗೆ ಉತ್ತರ ಕೊಡಬೇಕು ಅಂತಾನೂ ಇಲ್ಲ, ನಾನು ನೋಡ್ಕೋತೀನಿ ಬಿಡಿ ಅನ್ನೋ ಮಟ್ಟಿಗೆ ಸಿಟ್ಟನ್ನು ಹೊರ ಹಾಕಿದರು. ಅಸಲಿಗೆ ಏನಿದು ಹಳೆ ಗರ್ಲ್ ಫ್ರೆಂಡ್ ವಿಷಯ? ಯಾಕೆ ಪದೇ ಪದೇ ರಜತ್ ಮಾಧ್ಯಮಗಳ ಮೇಲೆ ಹರಿಹಾಯಲಿಕ್ಕೆ ಮುಂದಾಗ್ತಾ ಇದ್ದಾರೆ? ಉತ್ತರ ಕೊಡೋಕ್ಕೆ ಯಾಕೆ ಹಿಂಜರಿತಾ ಇದ್ದಾರೆ? ಅಂಥದ್ದು ಏನಾಗಿದೆ ಅವ್ರ ಕುಟುಂಬದಲ್ಲಿ ಅನ್ನೋದನ್ನ ಬಿಗ್ ಬಾಸ್ ಪ್ರಿಯರಿಗೋಸ್ಕರ ಅಥವಾ ರಜತ್ ಅಭಿಮಾನಿಗಳಿಗೆ ಕುತೂಹಲವಿದ್ದರೆ ತಿಳಿಸೋ ಪ್ರಯತ್ನವನ್ನು ಮಾಡಿಬಿಡ್ತೀನಿ. ಈ ರಜತ್ ಅವರು ಯಾರು ಅನ್ನೋ ಕುತೂಹಲ ಸಹಜವಾಗಿ ನಿಮಗಿದ್ದೇ ಇರುತ್ತೆ, ಗೊತ್ತಿದ್ದವರಿಗೆ ಬೇಡ. ಆದರೆ ರಜತ್ ಅವರು ಹಲವು ರಿಯಾಲಿಟಿ ಶೋ ಮುಖಾಂತರ ಕೆಲವರಿಗೆ ಮುಖ ಪರಿಚಯ ಇದ್ದಿದ್ದರು. ಆರಂಭದಲ್ಲಿ ಅವರು ಸೂಪರ್ ಜೋಡಿ ಅನ್ನೋ ರಿಯಾಲಿಟಿ ಶೋ, ರಾಜಾ ರಾಣಿ ಅನ್ನೋ ಮೂಲಕ ಗಮನ ಸೆಳೆದಿದ್ದರು. ಇವರು ಮದುವೆಯಾಗಿರೋ ಹುಡುಗಿ ಕೂಡ ರಿಯಾಲಿಟಿ ಶೋಗಳ ಮುಖಾಂತರವೇ ಕನ್ನಡಿಗರಿಗೆ ಚಿರಪರಿಚಿತವಾದವರು. ಅದು ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ ಅನ್ನೋ ರಿಯಾಲಿಟಿ ಶೋ ಸೀಸನ್ 3ರಲ್ಲಿ ರನ್ನರ್ ಅಪ್ ಕೂಡ ಅವರು ಆಗಿದ್ದರು. ಅದಾದಮೇಲೆ ಇವರಿಬ್ಬರ ನಡುವೆ ಪ್ರೀತಿ, ಪ್ರೇಮ, ಪ್ರಣಯ ಅಂದರೆ ಅಕ್ಷಿತಾ ರಜತ್ ಲವ್ ಮ್ಯಾರೇಜ್ ಕೂಡ ಆದರು. ಜೊತೆಗೆ ಸ್ವಂತ ಯೂಟ್ಯೂಬ್ ಚಾನಲ್ ಮುಖಾಂತರವೂ ಕೂಡ ಇವರಿಬ್ಬರು ಹೆಸರು ಮಾಡಿದ್ದಾರೆ. ಮನೆ ಕಡೆ ಸ್ಥಿತಿವಂತರು ಕೂಡ. ಆದರೆ ಈ ಫ್ಯಾಮಿಲಿಯಲ್ಲಿ ಸಣ್ಣ ಬಿರುಕು ಕೂಡ ಏರ್ಪಡಲಿಕ್ಕೆ ಕಾರಣ ಅದು ಕೂಡ ಹಳೆ ರಜತ್ ಅವರ ಗರ್ಲ್ ಫ್ರೆಂಡ್ ಫೋಟೋಗಳು ಲೀಕ್ ಆಗ್ತಿರೋ ವಿಚಾರವಾಗಿ. ಫಿನಾಲೆ ವಾರ ಹತ್ತಿರ ಬರ್ತಾ ಇದ್ದ ಹಾಗೆ ರಜತ್ ಕುಟುಂಬಕ್ಕೆ ಇದೊಂದು ಹೊಸ ತೆಲನವಾಗಿ ಶುರು ಆಗಿಬಿಟ್ಟಿತ್ತು. ಅದಕ್ಕೆ ಕಾರಣ ಕೆಲ ಟ್ರೋಲ್ ಪೇಜ್ಗಳು ರಜತ್ ಅವರ ಹಳೆಯ ಚಿತ್ರಗಳನ್ನು ಎಲ್ಲೋ ಹುಡುಕಿ ತೆಗೆದು ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಹಂಚ್ಕೊಳ್ಳಿಕ್ಕೆ ಮುಂದಾಗ್ಬಿಟ್ರು. ಅವರ ಉದ್ದೇಶ ರಜತ್ ಅವರ ಮಾನಹಾನಿ ಮಾಡಲಿಕ್ಕೋ ಅಥವಾ ಅವ್ರಿಗೆ ಒಂದಿಷ್ಟು ಓಟ್ ಕಮ್ಮಿ ಬೀಳಲಿ ಅನ್ನೋ ಕಾರಣಕ್ಕೋ ಅಥವಾ ಅವರ ಒಂದು ಈಗಿನ ಇರ್ತಕ್ಕಂಥ ಚಾರ್ಮ್ ಆಗಿರ್ಬೋದು, ಜನಪ್ರಿಯತೆ ಆಗಿರ್ಬೋದು, ಅದನ್ನು ಕುಗ್ಗಿಸೋ ಪ್ರಯತ್ನವನ್ನು ಮಾಡಲಿಕ್ಕೂ ಗೊತ್ತಿಲ್ಲ. ಆ ಥರದ ಪ್ರಯತ್ನವನ್ನು ಕೂಡ ಕೆಲ ಟ್ರೋಲ್ ಪೇಜ್ಗಳು ಮಾಡಿದ್ವಂತೆ. ರಜತ್ ಅವರ ಮಾಜಿ ಗರ್ಲ್ ಫ್ರೆಂಡ್ ಜೊತೆಗಿನ ಚಿತ್ರಗಳನ್ನು ಈ ಟ್ರೋಲ್ ಪೇಜ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಿಕ್ಕೆ ಶುರು ಮಾಡಿಬಿಟ್ಟಿದ್ವು. ಆಗ ಯಾವಾಗ ಈ ರಜತ್ ಅವರ ಪತ್ನಿ ಗಮನಕ್ಕೆ ಬಂತು, ಅವರು ಕೂಡಲೇ ಈ ಚಿತ್ರಗಳನ್ನು ತೆಗೀರಿ ಅಂತ ಹೇಳಿ ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಾರೆ. ಟ್ರೋಲ್ ಪೇಜ್ಗಳು ಈ ರೀತಿಯಾಗಿ ರಜತ್ ಅವರು, ಅದು ಕೂಡ ಇಂಥ ಸಮಯ ಸಂದರ್ಭದಲ್ಲಿ, ಅದು ಕೂಡ ಅವ್ರು ಫಿನಾಲೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ಥರದ ಫೋಟೋಗಳು ಹೋದರೆ ಅದು ತಪ್ಪು ಸಂದೇಶವನ್ನು ಕೂಡ ಕೊಡಬಹುದು ಅಂತ ಹೇಳಿ ಇದೇ ಅಕ್ಷಿತಾ ಅವರು ಪತ್ನಿ ಅವರು ಹಣ ಕೊಟ್ಟರೆ ಫೋಟೋ ಡಿಲೀಟ್ ಮಾಡ್ತಾರೇನೋ ಅನ್ನೋ ಉದ್ದೇಶಕ್ಕೂ ಅಥವಾ ಅವರು ನೀವು ಹಣ ಕೊಟ್ಟರೆ ನಾವು ಡಿಲೀಟ್ ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳಿದ್ದಕ್ಕೋ ಏನೋ ಗೊತ್ತಿಲ್ಲ, ರಜತ್ ಅವರ ಪತ್ನಿ ಅಕ್ಷಿತಾ ಅವರು 6500 ರೂಪಾಯಿಯನ್ನು ಹಣ ಹಾಕ್ತಾರೆ ಅವ್ರು ಕೇಳಿದ್ದಕ್ಕೆ. ಅದಾದ ಬಳಿಕ ಫೋಟೋ ಡಿಲೀಟ್ ಮಾಡಿದ್ದಾರೆ ಈ ಟ್ರೋಲ್ ಪೇಜ್ಗಳು. ತಕ್ಷಣ ಇಲ್ಲಿಗೆ ಸಮಸ್ಯೆ ಬಗೆಹರಿಯಿತು ಅಂತ ಇವರು ಕೂಡ ಅಂದುಕೊಂಡಿದ್ರಂತೆ. ಆದರೆ ಅಲ್ಲಿಗೆ ಅವರು ಸುಮ್ಮನಾಗಿಲ್ಲ. ಈ ಬ್ಲ್ಯಾಕ್ ಮೇಲ್ ತಂತ್ರಗಳು ಅಂತಾರಲ್ಲ, ಅದು ಇಲ್ಲಿ ಮತ್ತೆ ರಿಪೀಟ್ ಆಗಲಿಕ್ಕೆ ಶುರುವಾಗಿದೆ. ಅದಾದ ಬಳಿಕ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಟ್ರೋಲ್ ಪೇಜಸ್ನಿಂದ ಮತ್ತೆ ಅದೇ ಫೋಟೋಗಳು ಅಪ್ಲೋಡ್ ಆಗಲಿಕ್ಕೆ ಶುರುವಾದವಂತೆ. ಇತ್ತೀಚೆಗೆ ಈ ಟ್ರೋಲ್ ಪೇಜ್ಗಳು ಎಲ್ಲವೂ ಕೂಡ ಅದಕ್ಕೆ ಯಾವುದೇ ದಾಖಲೆಗಳಿರೋದಿಲ್ಲ, ಆಧಾರ ಇರೋದಿಲ್ಲ, ಯಾರು ಇದನ್ನು ಹ್ಯಾಂಡ್ಲು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ, ಅಡ್ಮಿನ್ ಯಾರು ಅನ್ನೋದು ಗೊತ್ತಾಗೋದಿಲ್ಲ.
ನಿಜಕ್ಕೂ ಈ ಥರದ ಘಟನೆಗಳನ್ನು ನೋಡಿದಾಗ ಈ ಸೋಷಿಯಲ್ ಮೀಡಿಯಾ ಖಾತೆಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಬಿಟ್ರೆ ತಪ್ಪದೇ ಯಾರು ಹ್ಯಾಂಡಲ್ ಮಾಡ್ತಿದ್ದಾರೆ, ಏನಾದರೂ ಈ ಥರದ ತಪ್ಪುಗಳು ನಡೆದಾಗ ತಕ್ಷಣಕ್ಕೆ ಕಂಪ್ಲೇಂಟ್ ಕೊಟ್ಟರು ಅವ್ರನ್ನ ಹಿಡಿಯುವಲ್ಲಿ ಭಾಳಷ್ಟು ಸಮಯ ತೆಗೆದುಕೊಳ್ಳೋದೇ ಇಲ್ಲ ಅಂತ ನಾನು ಅಂದುಕೊಳ್ತೀನಿ. ಓಕೆ, ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಯಾವಾಗ 6,500 ರೂಪಾಯಿ ಹಣವನ್ನು ಕೊಟ್ಟ ನಂತರವೂ ಕೂಡ ಆ ಟ್ರೋಲ್ ಪೇಜ್ನಿಂದ ಫೋಟೋಗಳು ಡಿಲೀಟ್ ಆಗಿ ನಂತರ ಇನ್ನೊಂದು ಟ್ರೋಲ್ ಪೇಜ್ನಿಂದ ಮತ್ತೆ ಫೋಟೋಗಳು ಅಪ್ಲೋಡ್ ಆಗಲಿಕ್ಕೆ ಶುರುವಾಗ್ಬಿಟ್ವೋ, ಅದಾದಮೇಲೆ ಮತ್ತೆ ಪ್ರಶ್ನೆ ಕೇಳಿದ್ದಾರೆ. ಈ ಟ್ರೋಲ್ ಪೇಜಸ್ಗಳ ವಿರುದ್ಧ ಬೇಸತ್ತು ಕೊನೆಗೆ ಇದೇ ರಜತ್ ಅವರ ಪತ್ನಿ ಅಕ್ಷಿತಾ ಸೈಬರ್ ಠಾಣೆಯ ಮೆಟ್ಟಿಲೇರೋ ಪರಿಸ್ಥಿತಿ ಬಂದಿದೆ. ಪಶ್ಚಿಮ ವಿಭಾಗದ ಸೈಬರ್ ಠಾಣೆಯಲ್ಲಿ ಹೋಗಿ ಒಂದು 10ಕ್ಕೂ ಹೆಚ್ಚು ಟ್ರೋಲ್ ಪೇಜ್ಗಳಂತೀವು, ಒಂದಲ್ಲ ಎರಡಲ್ಲ, ಎಲ್ಲ ಟ್ರೋಲ್ ಪೇಜ್ಗಳ ವಿರುದ್ಧ ಕಂಪ್ಲೇಂಟ್ ಕೂಡ ಕೊಡಲಿಕ್ಕೆ ಮುಂದಾಗ್ತಾರೆ. ಇತ್ತ ಅಕ್ಷಿತಾ ಅವರು ಪೊಲೀಸರಿಗೆ ದೂರು ಕೊಡ್ತಾ ಇದ್ದಂತೆ ಈ ಟ್ರೋಲರ್ ಪೇಜ್ಗಳು ಸ್ವಲ್ಪ ಭಯಭೀತರಾಗಿಬಿಟ್ಟಿದ್ದಾರೆ. ತಕ್ಷಣಕ್ಕೆ ಇದು ಯಾಕೋ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ, ಸೈಬರ್ ಸ್ಟೇಷನ್ಗೆ ಹೋಗ್ಬಿಡ್ತು ಅಂದರೆ ಅವ್ರು ಹೇಗಾದರೂ ಮಾಡಿ ಈ ನಮ್ಮನ್ನು ಕಂಡು ಹಿಡಿದು ಬಿಡ್ತಾರೆ, ಮತ್ತು ಇದು ಸಮಸ್ಯೆ ಆಗಿಬಿಡುತ್ತೆ, ಯಾರು ಅಂತ ಗೊತ್ತಾಗುತ್ತೆ ಅನ್ನೋ ಒಂದು ಕಾರಣಕ್ಕೂ ಏನೋ ಗೊತ್ತಿಲ್ಲ, ಅವರೆಲ್ಲ ಟ್ರೋಲ್ ಪೇಜಸ್ಗಳಿದ್ದರಲ್ವ ಅವರೆಲ್ಲರೂ ಕೂಡ ಆ ಫೋಟೋಗಳನ್ನು ಡಿಲೀಟ್ ಮಾಡಿದ್ದಾರೆ. ಕೆಲವೊಬ್ಬರು ಅಕೌಂಟನ್ನು ಬ್ಲಾಕ್ ಕೂಡ ಮಾಡಿಬಿಟ್ಟಿದ್ದಾರಂತೆ. ಸದ್ಯ ಈ ಸೈಬರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ ಒಳ್ಳೆಯದಾಯಿತು ಅಂತ ನಿಟ್ಟುಸಿರು ಬಿಟ್ಟಂಥ ಇದೇ ಅಕ್ಷಿತಾ ಹಲವು ಮಾಧ್ಯಮಗಳೆಲ್ಲೂ ಕೂಡ ರಿಯಾಕ್ಟ್ ಮಾಡಲಿಲ್ಲ. ಕೆಲವು ಮಾಧ್ಯಮಗಳ ಮುಂದೆ ಬಂದು ಅವರು ಮಾತನಾಡಿಕೊಂಡ್ರು, ಅವಲತ್ತುಕೊಂಡ್ರು, ಏನಾಗಿದೆ ಏನು ಅಂತ ಹೇಳಿ ಸಮಸ್ಯೆಗಳನ್ನು ಬಿಡಿಸಿ ಹೇಳೋ ಪ್ರಯತ್ನವನ್ನು ಕೂಡ ಮಾಡಿದ್ರು. ಕೆಲವೊಂದು ಮಾಧ್ಯಮಗಳು ಅವರು ಪದೇ ಪದೇ ಅದೇ ಪ್ರಶ್ನೆಗಳು ಹೇಳ್ತಾ ಇರೋದ್ರಿಂದ ಸ್ವಲ್ಪ ಮುಜುಗರಕ್ಕಾಗಿ ಅವರು ಉತ್ತರವನ್ನು ಕೂಡ ಕೊಡಲಿಲ್ಲ. ಸದ್ಯ ಈಗ ಪೊಲೀಸ್ನವ್ರು ಮಾತ್ರ ಸೈಲೆಂಟ್ ಆಗಿಲ್ಲ. ಈ ಹಣವನ್ನು ಸುಲಿಗೆ ಮಾಡಿದ್ಯಾರು, ಫೋಟೋ ಏನೋ ಡಿಲೀಟ್ ಆಯಿತು, ಆದರೆ ಈ ಹಣವನ್ನು ಸುಲಿಗೆ ಮಾಡಿದ್ಯಾರು ಅನ್ನೋ ಅಪರಿಚಿತ ವ್ಯಕ್ತಿಗಳಿಗಾಗಿ ಪೊಲೀಸರು ಕೂಡ ಶೋಧವನ್ನು ನಡೆಸ್ತಾ ಇದ್ದಾರೆ. ಸದ್ಯ ಈಗಾಗಲೇ ಟಾಪ್ 3 ಕಂಟೆಸ್ಟೆಂಟ್ ಅಂದರೆ ಈ ಫಿನಾಲೆಯಲ್ಲಿ ಟಾಪ್ 3 ಕಂಟೆಸ್ಟೆಂಟ್ ಆಗಿ ಸೆಕೆಂಡ್ ರನ್ನರ್ ಅಪ್ ಆಗಿಯೂ ಕೂಡ ಈಗ ರಜತ್ ಹೊರಗೆ ಬಂದಿದ್ದಾರೆ. ಆದರೆ ಮಾಧ್ಯಮಗಳು ಕೇಳ್ತಾ ಇರೋ ಪ್ರಶ್ನೆಗಳಿದೆಯಲ್ಲ ಅವ್ರನ್ನ ಪದೇ ಪದೇ ಟ್ರಿಗರ್ ಮಾಡ್ತಾ ಇದೆ. ಈಗಲೂ ಕೂಡ ಹಲವರಿಗೆ ಯಾರು ಆ ಹುಡುಗಿ ಅನ್ನೋ ಕುತೂಹಲ ಸಹಜವಾಗಿದೆ. ಕೆಲವೊಬ್ಬರಿಗೆ ಮಾತ್ರ ಗೊತ್ತಿರ್ಬೋದು, ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಡಿಲೀಟ್ ಆದಂಥ ಫೋಟೋ ಯಾರ್ದು, ಏನಿದು ಲವ್ ಸ್ಟೋರಿ ಅನ್ನೋ ಕುತೂಹಲ ಸಹಜವಾಗಿ ಎಲ್ರಿಗೂ ಇದೆ. ಅದೇನೇ ಇರಲಿ, ಚೆನ್ನಾಗಿರೋ ಸಂಸಾರದಲ್ಲಿ ಹಲವರು ಹುಳಿ ಹಿಂಡೋ ಕೆಲಸವನ್ನು ಪದೇ ಪದೇ ಮಾಡ್ತಾನೆ ಇರ್ತಾರೆ. ನಾವು ನೋಡ್ತಿರೋ ಹಾಗೆ ಇದೇ ಅಕ್ಷತಾ, ಇದೇ ರಜತ್ ಅವರು ಫ್ಯಾಮಿಲಿ ಕೂಡ ತುಂಬ ಚೆನ್ನಾಗಿದೆ. ಒಂದು ಫಾರ್ಮ್ ಹೌಸ್ ಕೂಡ ಮಾಡ್ಕೊಂಡಿದ್ರು, ಅಲ್ಲಿಗೆ ದರ್ಶನ್ ಅವ್ರನ್ನೂ ಕೂಡ ಗೆಸ್ಟಾಗಿ ಕರೆಸಿದ್ರು. ಹಲವು ತಾರಿಯರು ಕೂಡ ಆಗಾಗ ಹೋಗಿ ಬರ್ತಾ ಇರ್ತಾರೆ. ಇಬ್ಬರು ಅಷ್ಟೇ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವರ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ನೋಡಿ ಹಲವರು ಅವ್ರನ್ನ ಫಾಲೋ ಮಾಡೋರಿದ್ದಾರೆ. ಈ ಜೋಡಿ ನೋಡಿ ಬಹಳಷ್ಟು ಜನ ಖುಷಿ ಪಟ್ಟಿದ್ದು ಇದೆ. ಬಿಗ್ ಬಾಸ್ನಲ್ಲೂ ಕೂಡ ಅವ್ರ ಸ್ಟ್ರೈಟ್ ಫಾರ್ವರ್ಡ್ ಮಾತುಗಳಾಗಿರ್ಬೋದು, ಅವರ ವಿಭಿನ್ನ ಶೈಲಿಯ ಆಟಿಟ್ಯೂಡ್ ಆಗಿರ್ಬೋದು, ಹಲವು ಅಭಿಮಾನಿಗಳನ್ನು ಕೂಡ ಗಿಟ್ಟಿಸ್ಕೊಂಡಿದ್ದಾರೆ. ಸ್ವಂತ ಫ್ಯಾನ್ಸ್ ಪೇಜ್ ಕೂಡ ಕ್ರಿಯೇಟ್ ಆಗಿದೆ. ಏನು ವೇದಿಕೆಯ ಮೇಲೆ ಸುದೀಪ್ ಅವರೇ ಅವ್ರನ್ನ ಹೊಗಳಿದ್ದು, ಈತ ಬಿಗ್ ಬಾಸ್ಗೆ ಇದೇ ಅದಕ್ಕೇನು ಹೇಳ್ತೀವಿ ನಾವು, ಕೊನೆಯ ಹಂತದಲ್ಲಿದ್ದಾಗ ಒಂದು 50 ದಿನಗಳ ನಂತರ ಬಂದ ಮೇಲೂ ಕೂಡ ಗೇಮ್ ಚೇಂಜರ್ ಆಗಿ ಇಡೀ ಒಂದು ಆಟವನ್ನೇ ಬದಲಾಯಿಸಿದ್ದಿದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು ಅಂತ ಹೊಗಳಿದ್ದಿದೆಯಲ್ಲ, ಅದು ಕೂಡ ಎಲ್ಲರ ಗಮನವನ್ನು ಸೆಳೆದಿತ್ತು. ಒಟ್ಟಾರೆಯಾಗಿ ಈಗ ಹೇಳ್ತಾ ಇರ್ತಕ್ಕಂಥ ಈ ವಿವಾದಕ್ಕೆ ಅವರಿಬ್ಬರೇ ತೆರೆ ಎಳಿಬೇಕು. ಅದನ್ನು ಸೈಲೆಂಟಾಗಿ ಹ್ಯಾಂಡ್ಲ್ ಮಾಡೋ ಪ್ರಯತ್ನ ಕೂಡ ರಜತ್ ತುಂಬ ನೀಟಾಗಿ ಮಾಡ್ತಿದ್ದಾರೆ. ಗಂಡ ಹೆಂಡತಿ ಚೆನ್ನಾಗಿದ್ದರೆ ಯಾವ ಸಮಸ್ಯೆಗಳು ಕೂಡ ಬರೋದಿಲ್ಲ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದ.